ಹೌದು. ಯಾಕೆ ಹೀಗೆ ಕೇಳ್ತಾ ಇದೀಯಾ? ಏನಿಲ್ಲ ಬಿಡು. ಯಾಕೆ, ಏನಾಯ್ತು? ನೀ ಏನೋ ಮುಚ್ಚಿಡ್ತಾ ಇರೋ ಹಾಗಿದೆ. ಇಲ್ಲ, ಹಾಗೇನಿಲ್ಲ. ಅದೇನು ಅಂತ ಹೇಳು. ಆ ಚಂದ್ರಾಧಾರನ ಬಗ್ಗೆ ಯಾರಿಗೂ ಒಳ್ಳೆ ಅಭಿಪ್ರಾಯ ಇಲ್ಲ. ಅವನ ಜಾತಕ ಬಯಲು ಮಾಡ್ತಾ ಹೋದ್ರೆ ತಲೆಗೊಂದು ಕತೆ ಹಾಗೆ ಬರ್ತಾ ಇರುತ್ತೆ. ಈ ಮಾತು ನಿನ್ನ ಕಿವಿಗೆ ಬಿದ್ದಿಲ್ಲ ಅಂದ್ರೆ ಆಶ್ಚರ್ಯ. ಏನೋ ದೇವು ಹೀಗೆ ಹೇಳ್ತಾ ಇದೀಯಾ? ನೀವು ಆರಿಸಿರೋ ಹುಡುಗನಿಗೆ ಬರೀ ದುರಭ್ಯಾಸಗಳೇ ಇದೆ ಅನ್ನೋ ದೂರಿದೆ. ಏನೇನೋ ಕೆಟ್ಟ ಕೆಟ್ಟ ವಿದ್ಯೆಗಳನ್ನು ಕಲ್ತಿದ್ದಾನಂತೆ. ಅಂಬಾಸೆ ರಾತ್ರಿಲಿ ಸ್ಮಶಾನಕ್ಕೆ ಹೋಗ್ತಾನಂತೆ. ವಾಮಾಚಾರ ಮಾಟ ಮಂತ್ರ ಕಲ್ತಿದ್ದಾನಂತೆ. ಏನೋ ಹೇಳ್ತಾ ಇದೀಯಾ ನೀನು? ಹೌದಕ್ಕ, ನೀನು ನನ್ನ ಅಕ್ಕ ಅನ್ನೋ ಕಾರಣಕ್ಕೆ ಏನೋ ತಿಳಿದಿದ್ದು ಹೇಳಿದೆ. ಮುಂದೆ ನಿಮ್ಮಿಷ್ಟ. ಏನಾದರೂ ಮಾಡಿ, ಆದರೆ ಜಾಜಿ ಭವಿಷ್ಯ ಹಾಳಾಗಬಾರ್ದು. ಬಂದುಬಿಟ್ರು. ನಾನು ಹೇಳ್ತಿರ್ಲಿಲ್ವನೇ, ನಿಮ್ ತವ್ರ ಮನೋರಿಗೆ ಬುದ್ಧಿನೇ ಇಷ್ಟು. ಮೊಸರಲ್ಲಿ ಕಲ್ಲು ಹುಡ್ಕಾಕ್ ಬರ್ತಾರೆ. ನಮ್ ಜಾಜಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿದೆ ಅಂತ ಹೊಟ್ಟೆ ಉರಿ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ. ಇಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಗೊತ್ತು ಬಿಡಪ್ಪ, ಮದುವೆ ಅಂದ್ರೆ ನಿಮ್ಮಂಥವ್ರು ಮನೆ ಮುರಿಯಕ್ಕೆ ಸಾಲ್ಗಟ್ಟಿ ನಿಂತಿರ್ತಾರೆ. ಅಮ್ಮ, ನಿಜಾಂಶ ಇಲ್ಲದೆ ಯಾರೂ ಹಾಗೆಲ್ಲ ಮಾತಾಡೋದಿಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡತ್ತಾ ಹೇಳಿ? ಆಹಾ, ಬಂದ್ಬಿಟ್ಲ ಅವನು ವಹಿಸ್ಕೊಂಡು. ನೋಡೇ, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನಿಮ್ ತವ್ರಿನ ಕಡೆಯವರಿಗೆ ಬಾಯಿ ಮುಚ್ಕೊಂಡಿರೋದಕ್ಕೆ ಕೇಳು. ನೋಡೆ, ನಮ್ಮ ಹುಡುಗಿನ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ನಿರ್ಧರಿಸೋರು ನಾವು, ಇವ್ರಲ್ಲ. ಅಕ್ಕ, ಒಳ್ಳೆ ಮರ್ಯಾದಿನ ಆಯ್ತು. ನಾನು ಇದು ಹೊಡ್ತೇನೆ. ಇರು ದೇವು. ಹೋಗ್ಲಿ ಬಿಡೆ, ಹರಿಯೋ ನೀರಿಗೆ ದೊಣ್ಣೆ ನಾಕ್ನ ಅಪ್ನೇನಾ? ಇವನ್ ಹೋದ್ರೆ ಮದುವೆ ನಿಂತೋಗಲ್ಲ. ಹೋಗ್ಲಿ ಬಿಡೆ. ದೇವು, ನಿಂತ್ಕೊಳ್ಳೋ. ನಾನು ಈ ಮದ್ವೆ ಆಗಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.